ಆ್ಯಕ್ಚುಲಿ ನಾನು ಒಳಗಡೆ ಹೋದಾಗ ಜನರ ಪ್ರೀತಿ ಎಷ್ಟಿತ್ತಲ್ಲ, ಒಂದು ಹಿಡಿಯಷ್ಟು ಜಾಸ್ತಿ, ಒಂದು ಹಿಡಿ ಏನು, ಒಂದು 10-100 ಹಿಡಿನೇ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತು. ಯಾಕಂದರೆ ನಾನು ಹೊರಗಡೆ ಬಂದ ತಕ್ಷಣ ನಮಗಿದ್ದಿದ್ದೇ ಒಂದು ಆಲೋಚನೆ, ಹೇಗೆ ತೊಗೊಂಡಿರ್ತಾರೋ, ನಮ್ಮನ್ನು ಹೇಗೆ ತೋರಿಸಿರ್ತಾರೋ ಅಂತ ಹೇಳಲ್ಲ, ಅವ್ರು ತೋರಿಸಿದ್ರಲ್ಲಿ ಜನಗಳು ಹೇಗೆ ರಿಸೀವ್ ಮಾಡಿರ್ತಾರೋ, ನಾವು ಯಾವ್ಯಾವ ರೀತಿ ವಿಲನಿಶ್ ಆಗೆಲ್ಲ ಕಂಡಿರ್ತೀವಂತ. ಬಟ್ ಬಂದ ತಕ್ಷಣ ಇಲ್ಲ, ನಿಮ್ಮ ಬಗ್ಗೆ ಆ ಥರ ಏನು ನೆಗೆಟಿವ್ ಇಲ್ಲ, ಪಾಸಿಟಿವ್ ಇದೆ ಅಂತ ಹೇಳಿದ್ರು. ಆಮೇಲೆ ನನಗೆ ನೆನ್ನೆ ರಾತ್ರಿ ಮನೆಗೆ ಹೋದ ತಕ್ಷಣ ಮನೆ ತುಂಬ ಜನ ಎಲ್ಲ ಕಿಚ 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 ಮಾತಾಡಿ ಬೆಳಿಗ್ಗೆ ಮಲಗಿದ್ದು 5:30, ಎದ್ದಿದ್ದು 6:30, ಸೀದಾ ಇಲ್ಲಿ ಬಂದೆ. ನನ್ನ ಸೊಸೆಗೆ ಹೇಳಿದೆ, ನಿಂದು ಎಲ್ಲ ಆಗಿದೆ ಹೀಗಿದೆ ಅಂತ ಏನೋ ಮೆಸೇಜ್ ಕಳಿಸಲು, ಸರಿ ಒಂದೆರಡು ಕಳಿಸು ನೋಡ್ತೀನಿ ಅಂತ. ಅದರಲ್ಲಿ ಒಂದು ಇಷ್ಟುದ್ದ ಮೆಸೇಜು, ಮನೆಯ ಹಿರಿಮಗಳು ಒಳ್ಳೆಯ ನಡೆ ನುಡಿ ನಡತೆ ಹೇಗೆ ಹೋಗಿದ್ರು ಅಷ್ಟೇ ಗೌರವಾನ್ವಿತವಾಗಿ ಬಂದಿದ್ದಾರೆ ಅಂತ ಒಂದಷ್ಟು ಹಾಕಿದ್ರು. ಅದನ್ನು ನೋಡಿ ನಂಗೆ ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತು. ಅಂದರೆ ಇಷ್ಟು ವರ್ಷ, ಆಲ್ಮೋಸ್ಟ್ 29 ವರ್ಷಗಳಿಂದ ಒಬ್ಬ ನಟಿಯಾಗಿ ಮಂಜು ಭಾಷಿಣಿನ ಜನಗಳು ಇಷ್ಟಪಟ್ಟಿದ್ದಾರೆ. ಅದೇನು ಹೆಚ್ಚುಗಾರಿಕೆ ಅಲ್ಲ, ಅವ್ರಿಗೆ ನಮ್ಮ ನಿಜ ರೂಪ ಗೊತ್ತಿರಲ್ಲ, ಒಬ್ಬ ಆ್ಯಕ್ಟ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಇಷ್ಟಪಟ್ಟಿರ್ತಾರೆ. ಆದರೆ ನಾವು ಬಿಗ್ ಬಾಸ್ ಮನೇಲಿ ಇದ್ದಿದ್ದೇ 3 ವಾರ, ಕಡಿಮೆ ದಿನಗಳು. ಅದರಲ್ಲಿ ನಾನು ಎಷ್ಟು ಕಾಣಿಸ್ಕೊಂಡಿದ್ದೀನೋ, ಹೇಗೆ ಕಾಣಿಸ್ಕೊಂಡಿದ್ದೀನೋ ನನಗೆ ಗೊತ್ತಿಲ್ಲ. ಆದರೆ ಕಾಣಿಸ್ಕೊಂಡಿದ್ದಷ್ಟನ್ನು ಮಂಜು ಭಾಷಿಣಿಯಾಗೆ ಒಪ್ಪಿ ಅದಕ್ಕಿಂತ ಜಾಸ್ತಿ ಪ್ರೀತಿ ಆಧಾರಗಳಿಂದ ಬರಮಾಡ್ಕೊಂಡ್ರಲ್ಲ, ಅದೇ ನನಗೆ ಗೆಲುವು ಅಂತ ನನಗನ್ಸುತ್ತೆ.